ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಸ್ತಾಗಿರುವಂಥ ಒಂದು ಪಲ್ಯ ಮಾಡ್ಕೊತಾ ಇವತ್ತು ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಮೊದಲೇ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕಾಗಿತ್ತು. ಸೊ ಮೊದಲು ಉಳ್ಳಾಗಡ್ಡಿ ಹಾಕ್ಬಿಟ್ಟಿನಿ, ಹಾಗಾಗಿ ಸೈಡಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಇವತ್ತಿನ ಪಲ್ಯ ಬಂದು ಚಳಂಬ್ರಿಕಾಯಿ ಪಲ್ಯ ರೀ. ನಿಮ್ಗೆ ಲಾಸ್ಟ್ ತೋರಿಸಿದ್ದೆ ನಾನು ಚಳಂಬ್ರಿಕಾಯಿ ಸೋಸಿಟ್ಟಿನಿ ಅಂತೇಳಿ. ಕುದಿಸೀನಿ ರೀ, ಆಲ್ರೆಡಿ ಒಂದು ಹೋಗಿ ಕುದಿಸೀನಿ. ಎಳಿವೆ ಇದ್ದವು, ಕುದಿಸಿದ್ರೂ ಚಲೋ ಆಗುತ್ತಾ, ಹುರಿದ್ರೂ ಚಲೋ ಆಗುತ್ತಾ. ಬಟ್ ಕುದಿಸಿದ್ದು ಟೇಸ್ಟ್ ಮಸ್ತ್ ಇರ್ತೈತಿ. ಈಗ ಎಣ್ಣೆಯೊಳಗೆ ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕೀನಿ ರೀ. ಕೆಂಪು ಖಾರ ಹಾಕಿನೂ ಮಾಡ್ಬೋದು, ಮಸಾಲೆ ಖಾರ ಹಾಕಿನೂ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿ ಹಾಕಿನೂ ಮಾಡ್ಬೋದು. ಇವಾಗ ಬರ್ರಿ ಪಲ್ಯ ಜೊತೆಗೆ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇವತ್ತು ಸಂಡೇ ನೋಡ್ರಿ, ರವಿವಾರ ಫ್ರೆಂಡ್ಸ್. ಇವತ್ತು ಭಾಳ ಖುಷಿಯಾಗಿಬಿಡೈತೆ ನನಗಂತೂ. ಎದಕ್ಕಂತೇಳಿ ನಿಮ್ಗೆ ಹೇಳ್ತೀನಿ, ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ. ನಿನ್ನೆ ಅಷ್ಟೇ ಒಂಚೂರು ಪಲ್ಯ ಮಾಡತ್ನಾಗಿನ ತೊಗೊಂಡೆ, ಅದಾದ್ಮೇಲೆ ತೊಗೊಳೋದಕ್ಕಾಗಲಿಲ್ಲ. ರಾತ್ರಿ ಒಂಚೂರು ಉರಿ ಬಂದಂಗಾಗಿದ್ದು, ಸೊಂಡಿ ಪಂಡಿ ಎಲ್ಲ ಒಣಗಿಬಿಟ್ಟವು. ಈ ವಾತಾವರಣ ಹೆಂಗೆ ಹೆಚ್ಚು ಕಮ್ಮಿ ಆಗುತ್ತೆ ನೋಡ್ರಿ, ಒಮ್ಮೊಮ್ಮೆ ಮಾಡೋದಂಗಾಗಿ ಒಂಥರ ಚೇಂಜ್ ಆಗಿಬಿಡ್ತು ವಾತಾವರಣ. ಸೊ ವಾತಾವರಣಕ್ಕೆ ಪರಕಾದ್ರೂ ನಮ್ಮ ಬಾಡಿ ಮ್ಯಾಗೂ ಕೆಲವೊಬ್ಬೊಬ್ಬರದ್ದು ಬಾಡಿ ಮ್ಯಾಗೂ ಏನು ಅಂತೀರಿ ಸ್ವಲ್ಪ ಚೇಂಜ್ ಆಗುತ್ತಂತ ಹೇಳ್ತಾರೆ. ಅದು ನನಗೆ ಹಂಗಾಗುತ್ತೆ ನೋಡ್ರಿ ಫ್ರೆಂಡ್ಸ್, ಗೊತ್ತಿಲ್ಲ. ಸೊನ್ನೆ ಅಂತೂ ಒಂದರಿಂದ ಒಣಗಿಬಿಡ್ತಾವೆ ನನಗಂತೂ. ಈಗ ಪರವಾಗಿಲ್ಲ. ಸೊ ಬರ್ರಿ, ನೀನೇ ಎಲ್ಲ ನೈಟ್ ಎಣ್ಣೆ ಹಚ್ಕೊಂಡಿದ್ದೆ ತಲೆಗೆ, ತಲೆ ಸ್ನಾನ ಮಾಡ್ಬೇಕಂತೇಳಿ. ತೂರಿ ಹತ್ತಿರ ತನ ನೀರು ಇರ್ತಿದ್ದು ರೀ. ಆದರೆ ಇವತ್ತು ಸಂಡೇ ನೀರು ಸ್ವಲ್ಪ ಸ್ಟಾಕ್ ಇಲ್ಲ ಮ್ಯಾಲ್ಗಡೆ, ಹಾಗಾಗಿ ಕೆಳಗಡೆ ನೀರು ಮ್ಯಾಲಿಂದ ಇರ್ಸಕತ್ತಾರ. 11 ಗಂಟೆಗೆ ಬಿಡ್ತೀನಿ ಅಂತ ಹೇಳ್ಯಾರ. ನಾನೀಗ ನಾಷ್ಟ ಮಾಡೀನಿ, ಅವಲಕ್ಕಿ. ಯಜಮಾನ್ರು ನಾಷ್ಟ ಮಾಡಿ ಚಾ ಕುಡ್ದು ಹೋದ್ರು. ಸೊ ಮಕ್ಳಿಗೆ ಕೊಟ್ಟೀನಿ. ಈಗ ನೀವಂತ ಎದ್ದಾರ, ಅವ್ರು ರೇವರ್ ಸುಟ್ಟಿ ಐತೆ ಅಂತೇಳಿ. ಈಗಿನ ನಾಷ್ಟ ಆಗೈತಿ, ಕುಂತಾಡ್ರಿ. ಈಗ ನನ್ನ ಮಗ ಈಗ ಮಾಡ್ಕೋತ ಕೊಟ್ಟಾನ ಅವಲಕ್ಕಿನ. ಊರ್ಲಿಂದ ತಂದೂರಿ ಅವಾಗ ಕೊಟ್ಕೊಸಿದ್ದು. ಈಗ ಬರ್ರಿ, ನನಗೂ ಸ್ವಲ್ಪ ಅವಲಕ್ಕಿ ಬೆಚ್ಚಗೆ ಮಾಡ್ಕೊತೀನಿ. ಹಾಗೆ ಒಂದಿಷ್ಟು ಒಗ್ಯಾಣದವು ಅಷ್ಟು ಕೂಡ ಒಮ್ಮೆ ಒಗೆದು ಬಿಡ್ತೀನಿ ರೀ ನಾನು. ಯಾಕಂದ್ರೆ ಇದಕ್ಕೆ ಸ್ಪೆಷಲಾಗಿ ನೆನೆ ಇಡ್ತೀನಿ ನಾನು. ನೀರಿನೊಳಗೆ ಸಾಬೂನು ಪುಡಿ, ಶಾಂಪೂ, ಕೋಲ್ಗೇಟು, ಸೋಡಾ ಪುಡಿ ಇಷ್ಟೆಲ್ಲ ಹಾಕಿ ನೆನೆ ಇಡ್ತೀನಲ್ಲ. ಒಂದೊಂದು ಪ್ಯಾಂಟು ಶರ್ಟ್ ಸಂಬಂಧ ಆ ಥರ ಮಾಡೋದಕ್ಕಿಂತ ಒಂದು 3-4 ಜೋಡಿ ಇರ್ತಾವೆ ನೋಡ್ರಿ, ಅವು ಎಲ್ಲ ಸೇರಿ ಹಾಕ್ಬಿಟ್ನಂದ್ರೆ ಒಂದಿನ ನಿಂಪಣೆ ಆಗಿಬಿಡುತ್ತೆ. ಹಾಗಾಗಿ ಈಗೇನು ಜಾಸ್ತಿ ಪ್ಯಾಂಟು ಶರ್ಟು ಭಾಳ ಇಲ್ರಿ, ಒಂದು 4 ಜೊತೆ ಅದಾವು. ಅರ್ಬಿ ಹೊಲಸು ನೋಡ್ರಿ ಹೆಂಗಾಗೈತಿ. ಯಪ್ಪ ದೇವ್ರೇ, ಪ್ರತಿ ಸರಿ ತೋರಿಸ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ಮಾಡೋಕೆ ಕಷ್ಟ, ಅವ್ರದವ್ರಿಗೆ ಗೊತ್ತಿರುತ್ತೆ. ಈ ಥರದ್ದು ವಾಷಿಂಗ್ ಮಿಷಿನ್ದಾಗೂ ಅಷ್ಟು ನೀಟಾಗಿ ಬರೋಂಗಿಲ್ಲ ರೀ ನೋಡ್ರಿ. ಎಲ್ಲ ಬೆಳಬೆಳ ಅರ್ಬಿನೇ ಉಡ್ತಾರ, ಬಟ್ ಅಷ್ಟು ಗಲೀಜಿರ್ತಾವೆ ಅವ್ರ ಅರಿಬಿ. ಅಡ್ಡಾಡ್ತಾರೆ ರೀ ಗಂಡ್ಮಕ್ಳು, ಹೊಲಸು ಮಾಡ್ಕೋತಾರ. ಬಟ್ ಒಗ್ಯಾರ ಗಟ್ಟಿರಬೇಕು ನೋಡ್ರಿ. ಎಲ್ಲ ಪ್ರತಿ ಸರಿನೇ ನಿಮ್ಗೆ ತೋರಿಸ್ತೀನಿ. ಇಡೀ ಇದನ್ನೇ ಈ ಥರ ಇರ್ತೈತಿ. ಬಟ್ ಇದನ್ನು ಸ್ವಲ್ಪ ನಾನು ಹಳು ಮಾಡ್ಕೊಂಡೀನಿ ಕೆಲಸನ. ಮೊದಲಿನ ಥರ ಅಷ್ಟು ಕಷ್ಟ ಅನ್ಸಲ್ಲ. ಭಾಳ ತಿಕ್ಕಬೇಕು, ತಿಕ್ಕಿ ಕೈ ನೋವೇ ಬಂದ್ಬಿಡೋದು ನನಗೆ. ಯಾಕಂದ್ರೆ ಅಷ್ಟು ಕೊಳೆ ಹೋಗುತ್ತಾನೆ ಉಜ್ಬೇಕಂತೇಳಿ. ಇವಾಗ ಈ ಥರದ್ದು ನಾನು ಮಾಡೋದ್ರಿಂದ ಸ್ವಲ್ಪ ನನಗೆ ಕೆಲಸ ಕಡಿಮೆ ಆಗುತ್ತಾ. ಕೆಲಸ ಕಡಿಮೆ ಅನ್ನೋದಕ್ಕಿಂತ ಬಟ್ಟೆಗಳು ಫುಲ್ ವಾಶ್ ಆಗ್ತಾವೆ, ಅದ ಖುಷಿ ನನಗೆ. ಬನ್ನಿ ಇವಾಗ ಹೋಗಿ ಮೊದಲು ನೆನೆ ಇಟ್ಟು ನಾಷ್ಟ ಮಾಡಿ ಚಹಾ ಕುಡಿತೀನಿ. ಅಷ್ಟೊತ್ತಿ ಮತ್ತು ನೀರು ಬಿಡ್ತಾರ. ಒಂದು 15-20 ನಿಮಿಷ ನೆನೆದು ಅಂದರೆ ಬಡ ನೀರಿದ್ದ ಒಗೆದು ಹಾಕ್ಬಿಡ್ತೀನಿ, ಸ್ವಚ್ಛ ಆಗಿಬಿಡ್ತಾವ. ಓಕೆ, ಕಾಯಿಪಲ್ಲೆ ತರಬೇಕಾಗಿತ್ತ. ಇವತ್ತು ಯಜಮಾನ್ರಿಗೆ ಅವಸರದಾಗ ಹಂಗೆ ಕೆಲ್ಸಿಗೆ ಹೋದ್ರಿ. ಇವತ್ತು ಮಸ್ತಾಗಿ ಇದಕ್ಕೆ ಏನಂತ ಹೆಸರು ಇಡ್ಬೇಕು ಗೊತ್ತಿಲ್ಲ. ನಾನಂತರ ಆಲೂ ಗ್ರೇವಿ ಅಂತ ಕರಿತೀನಿ. ಅನ್ನ, ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ, ದೋಸೆಗೂ ಹೇಳಿದ್ ಮಾಡಿಸಿದ್ದಂಗೆ ಐತಿದ. ಮತ್ತು ನೋಡಿ ಸ್ವಲ್ಪ ಬಿರಿಯಾನಿಯಲ್ಲಿ ಮಸಾಲೆ, ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿ ಮಾಡೀನಿ ರೀ. ಮ್ಯಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕಾಗಿತ್ತು. ಐತಿ ಒಂಚೂರು ಒಣಗ್ದಾಗೈತಿ ಕೊತ್ತಂಬರಿ. ಮಸ್ತಾಗೈತೆ ರೀ, ಟೇಸ್ಟ್ ಅಂತರೂ ಮನೆಯೆಲ್ಲ ಘಮ ಅನ್ನಂಗೆ ಆಗಾಕತ್ತೈತಿ. ಅಷ್ಟು ಚಲೋ ಆಗೈತಿ. ಬಿರಿಯಾನಿ ಇದೆ ಎಲ್ಲ ಯಾಕಿಲ್ಲ. ನಾನು ಆಲೂಗಡ್ಡೆ ಕಟ್ ಮಾಡಿಲ್ಲ ರೀ, ಹಾಗೆ ಕೈಲಿನ ಸ್ವಲ್ಪ ಒಡ್ದು ಹಾಕೀನಿ. ಮಸ್ತಾಗೈತಿ. ಬಿಸಿ ಬಿಸಿ ಅನ್ನನೂ ಕೂಡ ಈಗ ರೆಡಿ ಆಗೈತಿ. ಇನ್ನೊಂದು ಏನಪ್ಪ ಅಂದ್ರೆ ಫ್ರಿಜ್ನಾಗ ಹಿಟ್ಟು ಐತ್ರಿ. ನಿನ್ನೆ ಸ್ವಲ್ಪ ಹೆಚ್ಚಿಗೆ ನಾದಿಟ್ಟಿದ್ದೆ, ಈಗ ಅದೇ ಐತಿ. ಈಗ ಅದನ್ನು ತೆಗೆದಿಡ್ತೀನಿ. ಇನ್ನೊಂದು 10-15 ನಿಮಿಷ ಯಜಮಾನ್ರು ಬರ್ತಾರೆ. ಇದೊಂದು ಸ್ವಲ್ಪ ತಣ್ಣಗಾಲಿ. ಇಲ್ಲೇ ಮನೆ ಮುಂದೆ ಬಂದು ಒಂದು ಅರ್ಧ ಕಿಲೋ ಟಮಾಟಿ ತೊಗೊಂಡಿನಿ ರೀ, ಒಂದು ಅರ್ಧ ಕಿಲೋ ಬಟಾಟೆ ತೊಗೊಂಡಿನಿ, ಒಂದು 5 ರೂಪಾಯಿ ಕರಿಬೇವು ತೊಗೊಂಡಿನಿ. ಅದು ಒಳಗೆ ಇಟ್ಟಿನಿ ತೊಳೋದು ಒಣಗುತ್ತಂತೇಳಿ. 55 ರೂಪಾಯಿ ನೋಡಿರಿ, ಇಷ್ಟೇ, ಮತ್ತೇನಿಲ್ಲ. ಅರ್ಧ ಕಿಲೋ ಟಮಾಟಿಗೆ 30 ಅಂತ್ರಿ, ಅರ್ಧ ಕಿಲೋ ಬಟಾಟಿಗೆ 20 ಅಂತ್ರಿ, 40 ರೂಪಾಯಿ ಕಿಲೋ ಅಂತ. 5 ರೂಪಾಯಿ ಏನೈತಿ ಕರಿಬೇವು, 55 ಏನೈತಿ ನೋಡಿರಿ. ಸೊ ಎಷ್ಟು ತರಿಸ್ಕೊಂಡೀನಿ. ಅನ್ನ ಪಲ್ಯ ಆಗೈತಿ, ಅನ್ನಕ್ಕೂ ಆಗುತ್ತಾ, ಚಪಾತಿಗೂ ಆಗುತ್ತದ. ಹಂಗಾಗಿ ಇಲ್ಲಿ ಬಂದ್ರೆ ಬಾತ್ರೂಮ್ದಾಗ ನೋಡ್ರಿ
ಎಲ್ಲ ಅರ್ಬಿ ಏನೈತಿ ನೆನೆ ಇಟ್ಟೇನಿ. ಪಿಲ್ಲಂದು ಒಂದು ಜೊತೆ ಕೋಟಿತ್ತು ಹೊಲ್ಸಾಗ್ಯದ ಅಂತೇಳಿ ತೆಗೆದು ಇಟ್ಟಿದ್ನ್ಯಾ. ಅದ್ರ ಕೂಡ ಹಾಕಿನ್ರಿ ಸ್ವಚ್ಛಾಗ ಬಿಳಿ ಅರ್ಬಿ ಹಿಂಗೆ ಆಫೀಸ್ ವೇರ್ ಈ ಥರ ಇದ್ರೆ ಈ ಥರ ಮಾಡ್ರಿ ನೀವು. ಏನಿಲ್ಲ, ನೀರಿನೊಳಗೆ ನಿಮ್ಮ ಬಟ್ಟೆ ಎಷ್ಟಿರ್ತೋ ಅದನ್ನ ನೋಡಿಕೊಂಡು ಸ್ವಲ್ಪ ಕೋಲ್ಗೇಟನ್ನು ಎಲ್ಲ ಬುರ್ಗ ಮಾಡಿ ಹಾಕ್ರಿ. ಆಮ್ಯಾಗ ಏನಪ್ಪ ಅಂದ್ರೆ ಹೇಳ್ತೀನಿ ರೀ, ಕಾಲ್ ಬಂತ ಹಂಗೆ ಕಟ್ ಆಯ್ತು. ನಿಮ್ಗೆ ಬಟ್ಟೆ ಎಷ್ಟದ ಅದ್ರ ನೋಡಿಕೊಂಡು ನೀರಿನೊಳಗೆ ಸಾಬೂನು ಪುಡಿ, ಒಂದು ಶ್ಯಾಂಪೂ ಮತ್ತು ಒಂದು ಸ್ವಲ್ಪ ಕೋಲ್ಗೇಟ, ಒಂದು ಸ್ವಲ್ಪ ಸೋಡಾ ಹಾಕಿ ಬುರ್ಗ ಮಾಡಿರಿ. ಎಲ್ಲ ಮಿಕ್ಸ್ ಮಾಡಿ ಬುರ್ಗ ಮಾಡಿ ಅರ್ಬಿನ ನೆನೆ ಇಡ್ರಿ. ಈಗ ನಾನು ನೆನೆ ಇಟ್ಟ ಒಂದು ತಾಸು ಮ್ಯಾಗ ಆಗೈತಿ. ನೀರು ಬರ್ತಾವಂತ ವೇಟ್ ಮಾಡಿದೆ, ನೀರಂತೂ ಬಂದಿಲ್ಲ, ಬಿಡಬೇಕಾಗಿತ್ತು ಬಿಟ್ಟಿಲ್ಲ. ಎಲ್ಲ ನೀರು ಬರ್ತಾವೆ ಬಡ ಎಷ್ಟು ಒಗ್ಯಾಣ ಬಡ್ದು ಬಚ್ಚಲ ತಿಕ್ಕಬೇಕಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ ನೋಡ್ರಿ. ಎಲ್ಲ ಸ್ವಲ್ಪ ಬೆಳ್ಳಗಾಗೈತಿ, ತಿಕ್ಕಬೇಕಾ. ನೀರು ಇಷ್ಟ ಅದಾವ, ಬಟ್ ಇದ್ರ ನೀರು ತೊಗೊಂಡ್ರೆ ನನಗೆ ಯಾಕೋ ಸ್ವಲ್ಪ ಎದ್ದು ಕುಂತು ಇದಾಗತ್ತೈತಿ. ಬಟ್ ಎಷ್ಟ್ರ ಇರಲಿ ನೋಡೋಣ. ಇನ್ನು 4 ಗಂಟೆಗೆ ನೀರು ಬರ್ತಾವ್ರಿ, ಆವಾಗ ಬಡ ಬಡ್ದು ಬಿಡ್ತೀನಿ. ನೀರಿದ್ದಾಗ ಹಿಂಗೆ ಸ್ವಚ್ಛ ಹೊಂಟಾವ್ರಿ ಇವು. ಹಿಂಗೆ ಎತ್ತಿ ಹಾಕಿದ ನೀರು ಅಷ್ಟು ಇಡಂತ ಅನ್ಸಂಗಿಲ್ಲ. ಹಾಗಾಗಿ ಅದು ಹೊಸಡಿ ನಿಂಗೆ ಏನ್ ತಿಕ್ಕೋ ಆಕಿಗೆ ಅದು ಕಾಳ ಕೊಡಬೇಡ. ಅದು ಇಡ್ಲಿ ತಗೊಂಡ್ರ ಚಲೋ ಅಲ್ಲ, ಇಡ್ಲಿ ತಿಕ್ಕೊಂಡ್ರ ಆಕಿನ ಹಾಲು ಹುಳ ತಿಂದಾವ್ ಪೈಲನೆ. ಅರೆ ನಿಡ್ರು ನಿಂಗೆ ನಾ ಯಾನ್ ತೋರಿಸ್ತೀನಿ, ನಿಡ್ರು ನೋಡಿದರ ನೋಡು ದಾಕೋ. ಒಂದು ದವಾಖಾನೆ ಹೋಯ್ತು ತೊಂಬರಕಿ. ಎದಕ್ಕೆ ಅದು ಹಾಲು ಅದು ಬಿ ದವಾಖಾನೆ ಹತ್ತದ ಮತ್ತೆ ಅದ 2 ಹಾಲು ಹುಳ ತಿಂದಾವ್ ಮತ್ತಕ್ಕಿಗೆ. ಅರೆ ನಾ ಯಾನ್ ತೋರ್ಸ್ ಮಮ್ಮಿಲ ಅದನ್ನ ಕಾಕ್ ಬಗಾಸ ಗೊತ್ತಾಯ್ತ ಇಲ್ಲ. ಹೊಸಡು ಒಬ್ಬೊಬ್ರದಂಗೆ ಇರ್ತಾವು. इदितला ಹೇಳ್ತಿನ अदे ಹೇಳುತ್ತೀನಿ ಆಕಿನ ते सोडून बघ. ते कोलगेट असते बघ आपलं, ते कोलगेट पासून बघ तू जे असं ते हाताने असं घासते का ते जर वसड्या तुमचे जर ढिले असले ते काळा आत जात आहे. हे घासते ना ते वसड ढिले ಇರುತ್ತಾ? ಹಾ ನಮ್ದು आवला ನಮ್ದು ಏನ ನಿಮ್ಮ ಪಪ್ಪಂತ ಕೇಳಿದ್ರೆ ಬಾಳ ಉಚಿತರ. ते आत जाते मग ते तुझं तिचं काय ऐकू नको. तू कोलगेटने घासून बघ थोडे दिवस. ಕತ್ತಿ ಗುರಿ ತಿಳಿ ಬರ್ತು ನೋಡಪ್ಪ ನಿನ್ನ ಮಾತು ಕೇಳು. ते गाजेवर घासून ಸಾಮಾನ್ಯ ಬೆಳಿಗ್ಗೆ ನಾಲ್ಕು ಶುರು ಮಾಡ್ಕೊಂಡಿದ್ದೀನಿ. ನಾಷ್ಟ ಮಾಡಲಿಲ್ಲ, ಡೈರೆಕ್ಟ್ ಚಪಾತಿ ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಇವ್ರ ಅಪ್ಪ ಮಕ್ಕಳು ಹೋಗಿ ಕೈಗಡೆ ತೊಗೊಂಡ್ ಬಂದಾರ. ಅಲ್ಲೇ ಐತಿ ನೋಡ್ರಿ ಮೆಂತೆ ಮತ್ತ ಸಬ್ಬಸ್ಗಿ ಸೊಪ್ಪು, ಟಮಾಟಿ ಬಟಾಟಿ ತೊಗೊಂಡ್ ಬಂದಾರ. ಅದಕ್ಕೆ ಚಪಾತಿ ಮಾಡಿ ಅದೇ ಹೆಂಚಿನ್ಯಾಗ ಬೆಂಡಿಕಾಯಿ ಹುರಿತೀನಿ. ಬೆಂಡಿಕಾಯಿ ತೊಳೆದು ಕಟ್ ಮಾಡಿ ಇಡ್ತೀನಿ. ಬೆಂಡಿಕಾಯಿನ ಉಳ್ಳಾಗಡ್ಡಿನ ಬಾಳ ಕಳ ಬರಕತ್ತೈತಿ. ಈ ಕಡೆ ಬಾ, ಈ ಕಡೆ ಸೈಡ್ ಒಂದಿಟ್ಟು ವಿಡಿಯೋ ಮಾಡ್ಕೊಡಪ್ಪ. ನಂಗೆ ಗಂಡಗ ಹೇಳ್ದೆ, ನಾನು ಸಾಮಾನು ಸುಟ್ಟಿರಿ ಮನ್ಯಾಗ ಅದಾರ, ಮೈ ತಕೊಂಡಾರ ಅವರು. ಯಾಕ ಚಪಾತಿನ ಮಾಡ್ಬಿಡವ ನಾಷ್ಟ ಒಲ್ಲೆ ಅಂದ್ರು. ಯಾಕಂದ್ರೆ ಒತ್ತೈತಿ ಈಗ ನಾಷ್ಟ ಅವ್ರಿಗೆ ಮಾಡಿಕೊಟ್ಟು ಮ್ಯಾಗ ಚಪಾತಿ ಪಲ್ಯ ಮಾಡೋದ್ರಾಗ ಲೇಟ್ ಆಗ್ತದ. ಏ ಮಾವ ಈ ಕರ ಬಿಡಿಸ್ಕೋ. ಇಡ್ಲಿ ಹಲ್ತಿಕೋತಾಡ್ರಿ, ಅದೇನು ಚಲೋ ರೀ ಫ್ರೆಂಡ್ಸ್. ಇಲ್ಲ ಇಡ್ಲಿ ಹಲ್ತಿಕೊಂಡು ಅಲ್ಲಿ ನೋವು ಬರಂಗಿಲ್ಲ. ಅದ್ರೊಳಗೆ ಪಟಗ ಉಪ್ಪು ಮತ್ತು ಬೇನಿದು ಕಟ್ಟಿಗೆ ಸುಟ್ಟು ಇಡ್ಲಿ ತಗೊಂಡು ಮಾಡಿರ್ತಾಳ ಅಮ್ಮವ್ವ. ನಂದು ಹಲ್ಲುನು ಊಟ ಕಮ್ಮಿ ಆಗೈತ್ರಿ. ಜೂಮ್ ಅಂತಿದ್ದು ತಣ್ಣೀರು ಕುಡಿಯೋಣ. ಓನ ಎತ್ತು ಚಾ ಪಿಲೋಕ ಕುಡ್ದಾನ ಇಲ್ಲ? ಏ ಕುಡಿಯಪ್ಪು. ಒಂದೊಂದು ಗುಟ್ಟು ಚಹಾ ಕೊಟ್ಟೀನಿ ಇಬ್ಬರಿಗೂ. ಯಜಮಾನ್ರು ಊಟ ಮಾಡಿದ್ದರ್ರಿ, ಉಂಡು ಚಹಾ ಕುಡ್ದು ಒಂದು ಪಾರ್ಸಲ್ ಇತ್ತು ಹಾಕಕ್ಕೆ ಹೋಗ್ಯಾರ. ಸುತ್ತಿ ಎಲ್ಲ ಇವತ್ತು ಅದೊಂದು ನಸೀಬ್ರಿ ಇವತ್ತು ಹಾಕ್ಯಾರ. ಅದನ್ನು ಸಪೋರ್ಟ್ ಮಾಡಿದ್ರು, ಖುಷಿ ಆಯಿತು. ಥ್ಯಾಂಕ್ಸ್ ಹೇಳ್ತೀನಿ. ಹೇಳಿನ ಆಲ್ರೆಡಿ ಅವರಿಗೆ ಥ್ಯಾಂಕ್ಸ್ ಅಪ್ಪ, ಒಂದು ಅಂದಿ ಮಾಡಿಕೊಟ್ರೆ ನನಗೆ ಅಂತೇಳಿ. ಏನು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ, ನಮ್ಮದು ನಾವು ಸಂಸಾರಕ್ಕೆ ಮಾಡ್ತೀವಿ ಅಂದರೂ ಅವ್ರಿಗೆ ಇಟ್ಟು ಹೆಲ್ಪ್ ತೊಗೊಂಡು ಇದು ಮಾಡ್ಕೋಬೇಕು. ಸೊ ಅಯ್ಯ ಇಲ್ಲಿ ಕೂತು ಕುಡಿಯಪ್ಪಜಿ. ಇವ್ರದ್ದು ರೆಡಿ ಆಗೈತಿ. ಮಕ್ಕಳದು ಚಪಾತಿ ಮಾಡಿದ್ದೆ, ಒಂದೇ ಒಂದು ಚಪಾತಿ ಉಳಿದೈತಿ. ಎಲ್ಲರೂ ಉಂಡು ಬುತ್ತಿ ಕಟ್ಕೊಂಡ್ರು. ಒಂದು ಚಪಾತಿ ಇಟ್ಟು ಪಲ್ಯ, ಹಾಗೆ ಇದನ್ನು ತೊಗೊಂಬಂದಿನಿ ಚಹಾ, ಒಂದು ಬಿಸ್ಕಿಟ್ ಪುಡಿ ಐತಿ. ಚಹಾ ಕೂಡ ಒಂದು 4 ಬಿಸ್ಕಿಟ್ ತಿನ್ನಿ ಅಂದ್ರೆ ಹೊಟ್ಟೆ ತುಂಬುತ್ತೆ. ಈಗ ಊಟ ಮಾಡೋಣ ಬರ್ರಿ. ಮತ್ತು ಮಧ್ಯಾಹ್ನಕ್ಕೆ ಏನಾರ ನೋಡ್ತೀನಿ ಫ್ರೆಂಡ್ಸ್. ಮಕ್ಕಳಂದ್ರೆ ಶಾಲೆಗೆ ಹೋದ್ರಿ, ನಾನು ಊಟ ಮಾಡಿದೆ. ನಮ್ಮ ಕೈತ ಮಮ್ಮಿ ನಾವು ಕೂತು ಮಾತಾಡಿದ್ರಿ. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಯ್ತು. ಬಟ್ಟೆಗಳು ಪ್ಯಾಂಟ್ಗಳು ಸ್ವಲ್ಪ ಸಾಬೂನು ಪುಡಿ ನೆನೆ ಇಟ್ಟಿದ್ದೀನಿ ರೀ, ಒಗಿಬೇಕಂದೆ. ಬ್ಯಾರಲ್ಲಾಗೆಲ್ಲ ನೀರು ತುಂಬಿಟ್ಟಿನಿ ಸ್ಟೋರ್ ಮಾಡಿ.
ಬಟ್ ಮಾತಾಡ್ಕೊಂಡು ಕೂತ್ವಿ. ಕೈತಮ್ಮಮ್ಮಿಯರು ಹೋದ್ರು, ನಮ್ಮ ನಾದ್ನಿಯವ್ರು ಬಂದ್ರು ನೋಡ್ರಿ. ಕೈತಮ್ಮಮ್ಮಿಯವ್ರು ನಾವು ಕೂತಿದ್ವಿ, ಚಾ ಮಾಡಿ ಕುಡ್ದು ಹರಟೆ ಹೊಡೆದ್ವಿ ಅತ್ತಿ ಸೊಸಿ. ಅದಾದ್ಮ್ಯಾಗ ಇನ್ನು ನಾದ್ನಿ ಬಂದಾರ ನೋಡ್ರಿ. ಇವ್ರು ಹಂಗೆ ಎಕ್ಸ್ಪ್ರೆಸ್ ಗಾಡಿ ಇದ್ದಂಗೆ ರೀ ಇವ್ರದ್ದು. ಒಮ್ಮೆ ಬರ್ರಂತ ಯಾವಾಗ ಬರ್ತಾ ಗೊತ್ತಾಗಂಗಿಲ್ಲ. ಸೊ ಬಂದಾರ. ಈಗ ಚಾ ಮಾಡೀನಿ ಜಸ್ಟ್. ಇನ್ನು ಮತ್ತೆ ಏನಾರ ಮಾಡ್ತೀನಿ ರೀ ತಿಂಡಿನ. ಈಗ ನಾನು ಸ್ವಲ್ಪ ಚಾ ಹೆಂಗಾಗೈತ್ರಿ ಆಂಟಿ? ಇದನ್ನ ಯಾಕೆ ಮಾಡೀನಿ? ಮಸಾಲೆ ಆಗೈತಿಲ್ರಿ? ಸ್ವಲ್ಪ ಕಪ್ಪಾದು ಕರೆಕ್ತೇಳಿ ಇದು ಯಾಕೆ ಮಾಡೀನಿ ರೀ? ಚಕ್ಕಿ ಯಾಕೆ ಮಾಡೀನಿ. ಚಾ ಚಲೋ ಆಗೈತಿ. ಸೊ ಈಗ ಚಾ ಕುಡಿದು ಕಪ್ಪು ಕರಗ್ತದ್ರಿ. ಮನ್ ನನಗೆ ಭಾಳ ತ್ರಾಸ ಆಯಿತು, ಕೆಮ್ಮ ಕಪ್ಪ. ಹಂಗಾಗಿ ಇದನ್ನ ಮಾಡಿ ಕುಡಿಯತ್ತೀನಿ, ಜರ ಆರಾಮಂತ ಅನಿಸ್ತೈತಿ. ಸೊ ಇವಾಗ ಒಂಚೂರು ಚಾ ಕುಡ್ದು ಮತ್ತೇನಾದರೂ ಮಾಡ್ತೀನಿ ಅಂತ್ರಿ. ಇಲ್ಲ ಟೈಮ್ ಸಿರಿ ಹೋಗ್ಬೇಕಲ್ರಿ. ಪಲ್ಯಕ್ಕೆ ನೋಡ್ರಿ ಫ್ರೆಂಡ್ಸ್, ಈಗ ಎಮರ್ಜೆನ್ಸಿ ಪಲ್ಯ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಮೆಂತ್ಯ ಪಲ್ಯ ಮಸಾಲೆ ಖಾರ ಎಣ್ಣೆ ಸ್ವಲ್ಪ ಶೇಂಗಾದ ಪುಡಿ ಹಾಕಿನ್ರಿ ಉಪ್ಪು. ಈಗ ಪಲ್ಯ ರೆಡಿ ಆಗೈತಿ. ರೊಟ್ಟಿ ಅದಾವು, ಸಜ್ಜಿ ರೊಟ್ಟಿ. ಅಂಟಿ ಬೆಳಗ್ಗೆ ಹೇಳಿದ್ರೆ ಅಡುಗೆರೆ ಮಾಡಿಡ್ತಿದ್ದೆ. ನಾ ಪಲ್ಯ ಚಪಾತಿ ಮಾಡಿದ್ದೀನಿ ರೀ ಆಟೋಮೆಟಿಕ್. ನನಗೆ ಒಂದು ಉಳಿದ ಚಪಾತಿ ಒಂದೇ ಉಳಿದಿತ್ತು. ಮತ್ತು ಮ್ಯಾ ಬಿಸ್ಕಿಟ್ ಚಾ ತಿಂದೆ. ಅನ್ನ ಮಾಡೀನಿ ರೀ ಬಿಸಿ ಬಿಸಿ. ನಮ್ಮ ಯಜಮಾನ್ರೇನು ಊಟಕ್ಕೆ ಬರಲ್ಲ. ಸೊ ಅವರು ಬರಲ್ಲ, ನಾನು ಹೋಗ್ಬೇಕು ಹೋಲ್ಬಿಡ ಅಂತ ಬಿಟ್ಟಿದ್ದೆ ನಾನು. ಈಗ ಅಂಟಿ ನಾನು ಜೊತೆಯಾಗಿ ಊಟ ಮಾಡ್ತೀವಿ ಬರ್ರಿ. ಪಚ್ಚಡಿ ಮೊಸರಿದ್ರೆ ಇನ್ನೂ ಇದ್ರ ಕೂಡ ಚಂದ ಆಕೈತಿ. ಎಣ್ಣೆಕಿನ್ನ ಮೊಸರು ಹಾಕಿದ್ರೆ ಬರ್ತಿತ್ತು. ಸೊ ಸಜ್ಜಿ ರೊಟ್ಟಿ ಕೂಡ ಮಸ್ತ್ ಆಗುತ್ತೆ. ಅನ್ನ ಶೇಂಗಾ ಹಿಂಡಿ ಊಟ ಮಾಡ್ತೀವಿ ನಾವು. ಸಿಂಪಲ್ ಊಟ ರೀ, ಮಸ್ತ್ ಖತರ್ನಾಕ್ ಇರ್ತೈತಿ ಊಟ. ಹೆಂಗಾಗೈತೆ ಗೊತ್ತಿಲ್ಲ. ಅವ್ರಿಗೆ ಇಷ್ಟ ರೀ ಸಜ್ಜಿ ರೊಟ್ಟಿ. ಚಪಾತಿಯಿಂದ ದಿನ ಉಣ್ತೀನಿ ಬಿಡ್ಯಾವ ಅಂತಾರ. ಅವ್ರದ್ದು ಇಷ್ಟ ಆಗಿರೋವಂಥ ಅಡುಗೆನ ನೋಡ್ರಿ. ನಮ್ಮ ಅಂಟಿ ಊಟ ಮಾಡ್ತಾರೆ. ಅವ್ರಿಗೆ ಕಾಲು ನೋವು ಐತ್ರಿ. ಲಾಸ್ಟ್ ಟೈಮ್ ದವಾಖಾನೆ ತೋರ್ಸೋಕೆ ಬಂದಿದ್ರು. ಸೊ ನಾನು ಕೂಡ ಈಗ ಊಟ ಮಾಡ್ತೀನಂತ್ರಿ. ರೊಟ್ಟೆನ ಹಪ್ಪಳದಂಗೆ ಆಗ್ಯಾವ್ರಿ. ಕುರು ನೋಡಿರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದ್ರೆ ಭಾರಿ ಇರುತ್ತೆ ಇದು ಊಟ. ಯಾರಿಗೆಲ್ಲ ಇದು ನೋಡಿ ತಿನ್ಬೇಕು ಅನ್ಸಿತ್ತು ಪಟ್ ಅಂತ ಮಾಡ್ಕೋರಿ, ಊಟ ಮಾಡಿರಿ. ಈ ಕಡೆ ಹೋರಿ ಡೈರಿ ಕಡೆ. ಹಾಂ ಅಲ್ಲಿ ಹೋಗಿ ಮುಟ್ಟನೆ ಹಚ್ಚಿರಿ ಮತ್ತು ಅವ್ರಿಗೆ ಫೋನ. हाँ वीडियो शूटिंग काढवलं बघा. आलो तुम्ही पण. आलो की मग आता. ಇವಾಗ ಅಂಟಿ ಸ್ವಲ್ಪ ಕೆಲಸದಿಂದ ಬಂದಾರ್ರಿ. ಯಜಮಾನ್ರಿ ಫೋನ್ ಹಚ್ಚಾರ. ಅದಕ್ಕೆ ಅಲ್ಲೆಲ್ಲೋ ಬೇರೆ ಒಂದು ಜಾಗಕ್ಕೆ ಹೋಗೋದೈತಿ, ಅಲ್ಲಿ ಹೋಗೋಣ ಯಜಮಾನ್ರಿ ಫೋನ್ ಹಚ್ತೀನಿ ಅಂತ ಹೇಳ್ಯಾರ್ರಿ. ಸಾಮಾರು ಸುಟ್ಟಿ ಇವತ್ತೇ ನಮ್ಮ ಯಜಮಾನ್ರು ಮನೆಗೆ ಹತ್ತಲ್ಲ. ನಾಷ್ಟ ಮಾಡಿ ಅದು ದಂಧಿ ಇದು ದಂಧಿ ಅಂತ ಹೊರಗೆ ಇರ್ತಾರೆ ಸಾಮಾರ್ಕೊಮ್ಮೆ. ನಮ್ಮದು ಊಟ ಐತಿ, ಬಿಸಿ ಬಿಸಿ ಊಟ ಮಾಡೀವ್ರಿ. ಮಸ್ತಾಗಿ ಕಚ್ಚಾ ಪಲ್ಯ ಮಾಡಿ ಊಟ ಮಾಡಿದ್ವಿ. ಬಿಸಿ ಅನ್ನ ಚಟ್ನಿ. ಎಷ್ಟೊಂದ ಪ್ಯಾಂಟ್ ಇದ್ದವ್ರಿ, ಜೀನ್ಸ್ ಪ್ಯಾಂಟ್ಗಳು. ಅವು ಬಾಜುಕ್ಕೆ ಇಟ್ಟಿನ ಒಗಿಬೇಕಂತೇಳಿ ಸುತ್ತಿ ನೀರಿಲ್ಲ ಸಂಬಂಧ ನೋಡೇ ಇಲ್ಲ ನಾನು. ನೀನು ಒಗ್ದೀನಿ ಪ್ಯಾಂಟ್ ಶರ್ಟು. ಅಯ್ಯೋ ಇವು ಕುಂತವಲ್ಲ ಅನ್ನಂಗಾಗಿ ಒಮ್ಮೆ ಇಟ್ಟೇನಿ, ನೀರು ತುಂಬಿಡ್ತೀನಿ. ಹಾಗಾಗಿ ಈಗ ದಬ ದಬ ಹೋಗೈತಿ. ಇಷ್ಟೊತ್ತಿ ಒಗೆದು ಬಿಡ್ತಿದ್ದೆ ನಾನು. ನಮ್ಮದು ಒಂಥರ ಕೂಡು ಕುಟುಂಬ ರೀ. ಎಲ್ಲನೂ ಚಂತನ ವಿಡಿಯೋದಾಗ ಕ್ಯಾಪ್ಚರ್ ಮಾಡ್ಕೋತ ಕುಂಡ್ರಂಗಿಲ್ಲ ನಾನು. ಯಾರ ಬರ್ತಿರ್ತಾರ, ಓದ್ತಿರ್ತಾರ, ಕಸ್ಟಮರ್ ಬರ್ತಾರ. ಈಗ ಇಲ್ಲ ಸೊಲ್ಲಾಪುರದನು ಬ್ಲಾಗ್ ನೋಡ್ತಿರ್ತಾರಲ್ಲ, ಅವರು ಕಸ್ಟಮರ್ ಬರ್ತಿರ್ತಾರೆ ರೀ. ಹಾಗಾಗಿ ನನಗೆ ಎಲ್ಲದಕ್ಕೂ ವಿಡಿಯೋ ಮಾಡೋಕೆ ಸಾಧ್ಯ ಆಗಲ್ಲ. ಮತ್ತು ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಚೀಲ ಇಲ್ಲೇ ಇಟ್ಟಾರ ಅಂಟಿ. ನಾನು ಒಂಚೂರು ಗ್ಯಾಸ್ ಕಟ್ಟಿ ತಳಗ ಕ್ಲೀನ್ ಮಾಡ್ಕೊಂಡು ಹತ್ತಿದ್ದೀನಿ ನೋಡ್ರಿ. ಆಗಲೇ ಮುಂಜಾನೆ ಮಾಡಿದ್ದು ಚಪಾತಿ ಗ್ಯಾಸ್ ಕಟ್ಟಿ ಹಂಗೆ ಐತಿ. ನಾಷ್ಟ ಮಾಡೋಣ ಒಂದು ಕ್ಲೀನ್ ಮಾಡಿ ಅಡ್ಗೆ ಮಾಡೋದಾಗನ ಮತ್ತೊಂದು ಬಾಂಡೆ ಒಗ್ಗಣ ಮಾಡಿ ಕ್ಲೀನಾಗಿ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಇಡ್ತಿದ್ದೆ. ಸೊ ಹಂಚಿನಾಗ ಪಲ್ಯ ಮಾಡೀನಿ, ಅದು ಹಂಗೆ ಐತಿ. ಇನ್ನೇ ಊಟ ಮಾಡಿದ್ವಿ ಬಿಸಿ ಬಿಸಿ ಅನ್ನ. ಮಸ್ತ್ ರುಚಿ ಐತೆ ನೋಡ್ರಿ. ಸಿಂಪಲ್ ಊಟ ಆದರೂ ಬಟ್ ಟೇಸ್ಟಿಯಾಗಿತ್ತು. ರೊಟ್ಟಿ ಊಟ ಮಾಡಿದ್ವಿ ನಾವೇ. ಬಾಂಡೆ ಬಿದ್ದವು. ಸ್ವಲ್ಪ ಮೆಂತ್ಯ ಪಲ್ಯ ಸೋಸ್ಕೊಂಡು ತೊಳ್ಕೊಂಡು ಕಟ್ ಮಾಡಿ ಹಾಕಿದ್ರೆ ಸೂಪರಾಗಿರುತ್ತೆ ಟೇಸ್ಟಿಯಾಗಿ. ಕೆಳಗಡೆದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿನಿ ನೋಡಿರಿ. ರೆಕ್ಕಿವು ಸೊಳ್ಳೆ ಅಂತಾರೆ, ಏನಂತಾರೆ ಸೊಳ್ಳೆ ಅಲ್ರಿ ಇವು, ದಮರ್ ಏನೋ ಅಂತಾರಪ್ಪ ಇವು. ಸೊ ಇಲ್ಲಿ ಮ್ಯಾಗಿನ ಕ್ಲೀನ್ ಮಾಡ್ಕೋಬೇಕು.
ಮಾಡೋಕ್ಕೆಲ್ಲ ಮಾಡಿದ್ರೆ ಆಗ್ಬಿಡ್ತ್ರಿ. ಹಿಂಗೆ ಹಿಂದೆ ಉಳಿತಂದ್ರೆ ಹಿಂದೆ ಉಳಿದ್ಬಿಡ್ತಾ. ಬೆಳಗ್ಗೆ ನನ್ನ ಮಗಳು ಮಾರ್ಕೆಟ್ಗೆ ಹೋಗಿದ್ದಳ್ರಿ ಯಜಮಾನ್ ಕರ್ಕೊಂಡು. ಅಪ್ಪ ಮಕ್ಕಳು ಮಾರ್ಕೆಟ್ ತೊಗೊಂಡು ಬಂದಾರ. ಸೊ ಸ್ನೇಹ ನೋಡ್ರಿ ಎಷ್ಟು ಚಂದ ಬಾಳಿಕೆ ಆರ್ಸಳ. ಚಿಕ್ಕಿ ಬಾಳೆಹಣ್ಣು ಮಸ್ತ್ ಟೇಸ್ಟಿಯಾಗಿರ್ತಾವೆ. ಇನ್ನೇ ಗಂಟೆ ಬರತ್ನೇ ಬಾಳೆಹಣ್ಣು ತೊಗೊಂಡು ಬಂದಾರ. ಹಾಗೇನೆ ಇಲ್ಲಿ ನೋಡ್ರಿ, ಇದು ನನ್ನ ಸೀರೆ ಅಮೌಂಟ್ ರೀ. ಇದು ಇಲ್ಲಿ ದೇವ್ರ ಮುಂದೆ ಇಟ್ಟೀನಿ. ನಮ್ಗೆ ನಮ್ಮ ಸಿಸ್ಟರ್ ಒಬ್ಬರು ರೇಣುಕಾ ಸಿಸ್ಟರ್ ಅಂತೇಳಿ ರಾಯರನ್ನು ಕೊಟ್ಟು ಕಳಿಸಿದ್ದಾರೆ ರೀ, ರಾಯರ ಒಂದು ಮೂರ್ತಿನ. ಸೊ ಆ ಮನೆಯೊಳಗಿದ್ದ ನಂಗೆ ಈ ಒಂದು ರಾಯರ ಫೋಟೋ ಕೊಟ್ಟು ಕಳಿಸಿದ್ರು ನಮ್ಮ ತಿರುಪತಿ ಗಾಣವಿ ಸಿಸ್ಟರ್ ಅವರು. ತುಂಬ ನನಗೆ ಜೀವನದೊಳಗೆ ಸಾಕಷ್ಟು ಬದಲಾವಣೆಗಳು ಆದವು. ಮೇನಾಗಿ ಆರ್ಥಿಕವಾಗಿ ನಮ್ಗೆ ಈ ಮನೆ ವಿಷಯದೊಳಗೆ ಭಾಳ ಒಂದು ದೊಡ್ಡ ಏನಂತ ಹೇಳ್ತೀರಿ ಪವಾಡನೇ ಆಯಿತು, ಒಳ್ಳೇದಾಯಿತು. ಈ ಮನೆಗೂ ಬಂದ್ವಿ. ಮೂರ್ತಿ ನೋಡ್ರಿ, ಕಾಮಧೇನು ರಾಯರು. ಭಾಳ ಖುಷಿ ಆಯ್ತು. ಇದು ಯಾರು ಕೊಟ್ಟಾರ? ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ. ಅವ್ರು ನನ್ನ ತಂಗಿ ಥರನೇ ಟ್ರೀಟ್ ಮಾಡ್ತಾರೆ ರೀ. ನನಗೆ ಭಾಳ ಖುಷಿ ಅಂತ ಅನ್ನಿಸ್ತದ. ಅವರು ಎಷ್ಟೇ ಶ್ರೀಮಂತರಿದ್ರು ಆ ದೊಡ್ಡ ಸಂಖ್ಯೆನ ಒಂದಿನೂ ತೋರಿಸಂಗಿಲ್ಲ. ತುಂಬ ಖುಷಿ ಆಗೋದು ಯಾವ ವಿಷಯಕ್ಕಂದ್ರೆ ಯೂಟ್ಯೂಬ್ ಮಾಡಿ ಭಾಳ ಹೆಮ್ಮೆ ಅನಿಸುತ್ತೆ. ಭಾಳ ನನಗೆ ಚಲೋ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿರಿ, ಅಕ್ಕ ತಂಗಿಯರು ತಾಯಂದರು. ಭಾಳ ಪ್ರೀತಿ ತೋರಿಸಿ ಮಾತಾಡ್ತೀರಿ. ಇಷ್ಟೇ ಸಾಕ್ರಿ. ಅದ್ರೊಳಗೆ ಸಾಕಷ್ಟು ಪ್ರೀತಿ ಗಳಿಸ್ಕೊಂಡಿದ್ದೀನಲ್ಲ. ರೊಕ್ಕನೂ ಬೇರೆ ಮಾಡಿನೂ ಗಳಿಸ್ಬೋದು, ಬಟ್ ಎಲ್ಲರ ಪ್ರೀತಿ ಸಿಗೋದಂದ್ರೆ ಜಾಸ್ತಿ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹ ನೋಡ್ರಿ, ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಸೊ ಆಗಲಿಲ್ಲ. ಬೆಳಿಗ್ಗೆ ಸ್ನೇಹ ಆಕಿ ಖುಷಿ ರೀ, ಭಾಳ ಖುಷಿ. ನನಗಿಂತ ಆಕಿ ರಾಯರನ್ನು ಜಾಸ್ತಿ ನಂಬಕತ್ತಾಳ ನನ್ನ ಮಗಳು. ಹಾಗಾಗಿ ಆಕಿನೇ ಎದ್ದು ಲಗುಟ್ಟೆದ್ದು ಜಳಕ ಮಾಡಿ ದೇವ್ರ ಪೂಜೆದೆಲ್ಲ ಮಾಡ್ಯಾಳ ನೋಡ್ರಿ ಫ್ರೆಂಡ್ಸ್. ಈ ಥರ ಮಾಡ್ಯಾಳ್ರಿ. ಮಾರ್ಕೆಟ್ಗೆ ಹೋಗಿ ಹೂವದೆಲ್ಲ ತೊಗೊಂಡು ಬಂದಾಳ್ರಿ. ನೋಡ್ರಿ ಈ ಥರ ಪೂಜೆ ಮಾಡ್ಯಾಳ. ಸೊ ಪೂಜೆ ಹೆಂಗೆ ಕಾಣತ್ತದ ಕಮೆಂಟ್ ಮಾಡಿ ಹೇಳ್ರಿ. ರಾಯರ ಫೋಟೋ ಬಂದಾಗ ಭಾಳಷ್ಟು ಬದಲಾವಣೆ ಆಗಿದ್ದಾವ. ರಾಯರ ಮೂರ್ತಿನ ಕೊಟ್ಟಾರ. ಅವ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಕಲ್ಪವೃಕ್ಷ ಕಾಮಧೇನು ನೋಡ್ರಿ. ರಾಯರ ಇಬ್ಬರು ಮನೆಗೆ ಬರ್ಬೇಕಂದ್ರೆ ಅವ್ರು ಹಾಗೆ ಬರಲ್ಲಂತ್ರಿ. ಯಾವ ರೂಪದಾಗ ಯಾರ ಮುಖಾಂತರ ಬರ್ತಾರೆ ಗೊತ್ತಾಗಲ್ಲಂತ. ಬಟ್ ನಮ್ಮ ಸಿಸ್ಟರ್ ಮುಖಾಂತರ ನನಗೆ ಇಬ್ಬರು ಸಿಸ್ಟರ್ ಬೆಂಗಳೂರಾಗಿರ್ತಾರೆ. ಗಾನವಿ ಸಿಸ್ಟರ್ ಅವರು ಸೊಲ್ಲಾಪುರದಾಗಿರ್ತಾರೆ, ರೇಣುಕಾ ಸಿಸ್ಟರ್ ಅವರು. ಸೊ ಅವರಿಬ್ಬರು ದಯದಿಂದ ನಂಗೆ ರಾಯರ ಒಂದು ಆಶೀರ್ವಾದಕ್ಕೆ ನನಗೆ ಅವ್ರ ಕಾರಣ ಆದರು. ಖುಷಿ ಆಯ್ತು ನೋಡ್ರಿ. ಒಂಥರ ಭಾಳ ಖುಷಿ ಆಯ್ತು ನನಗಂತೂ. ಅವರೇ ಬಂದಾರ ಅನ್ನಂಗೆ ನನಗೊಂದು ಅವರನ್ನೊಂದು ನಮ್ಮ ಮನೆಯ ಹಿರಿಯ ವ್ಯಕ್ತಿ ಥರ ನಾನು ಟ್ರೀಟ್ ಮಾಡ್ತೀನಿ ರಾಯರ್ ಅಂತಂದ್ರೆ. ಸೊ ರೇಣುಕಾ ಸಿಸ್ಟರ್ಗೂ ಕೊಟ್ಟವ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಮತ್ತೊಂದು ಸರಿ ಹೇಳ್ತೀನಿ. ಪೂಜೆ ಹೆಂಗಾಗೈತಿ ಕಮೆಂಟ್ ಮಾಡ್ಯಾಡ್ರಿ. ದೇವರ ಆಶೀರ್ವಾದ. ಸೊ ಸೀರೆ ದುಡ್ಡನ್ನು ಇಲ್ಲಿ ಇಟ್ಟಿದ್ದೀನಿ. ಅದು ಇನ್ನೂ ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ಆಗ್ಲಂತೆ ರಾಯರು ಹರಿಸ್ಲಿ. ಸೊ ನೀವು ಕೂಡ ಒಂದು ಬೆಸ್ಟ್ ವಿಶಸ್ ತಿಳಿಸ್ರಿ. ಓಕೆ. ಹಂಗೇನೆ ಮೊನ್ನೆ ಯಜಮಾನ್ರು ಉಜ್ಜನಕ್ಕೆ ಹೋಗಿದ್ರಿ ಮಾಲಕರು ಕೂಡ. ಅವಾಗ ಏನು ತಂದಾರಂತೆ ವಿಡಿಯೋದಾಗ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಅದಾಗಲೇ ಇಲ್ಲ ತೋರ್ಸೋದಿಕ್ಕೆ. ಇವಾಗ ವಿಡಿಯೋ ಮಾಡತ್ತೀನಿ ನೋಡ್ರಿ. ನಾವು ಏನೇ ಪೂಜೆ ಮಾಡ್ದಾಗ ನೋಡ್ರಿ ನೀವು ಜಗಲಿ ಮ್ಯಾಗ ಈ ಥರದ ಧೂಪ ತೊಗೊಂಬಂದಾರ ನೋಡ್ರಿ. ಈ ಥರದ್ದು ಧೂಪ ತೊಗೊಂಬಂದಾರ. ಸ್ಮೆಲ್ ಅಂತೂ ಘಮ 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 ಅಂತಾವ್ರಿ. ವೃಷಾಲಿ ಧೂಪ್ ಕ್ವೈನ್ ಇದನ್ನು ತೊಗೊಂಬಂದಾರ. ಆಮೇಲೆ ಇದು ರೀ ಕೇಸರಿಯ ಕಸ್ತೂರಿ ಅಂತ ಅಷ್ಟಗಂಧ ತೊಗೊಂಡು ಬಂದಾರೆ. ಅಷ್ಟಗಂಧ ಇದು ಸ್ಮೆಲ್ ಮಸ್ತ್ ಐತಿ. ಗಂಧ ಅಷ್ಟಗಂಧ ಸೂಪರ್ ಐತ್ರಿ. ದುಂಡು ಮಲ್ಲಿಗೆ ಹೂವಿನ ಫ್ಲೇವರ್ ಐತಿ. ಕೈ ಕಟ್ಕೊಂಡಾಗ ಈ ಥರ ತೊಗೊಂಡು ಬಂದಾರೆ. ಬ್ಲ್ಯಾಕ್ ಈ ಥರದೊಂದು ಕಲರ್ ತೊಗೊಂಬಂದಾರೆ, ಬ್ಲ್ಯಾಕ್ ಆ್ಯಂಡ್ ರೆಡ್. ಆಮ್ಯಾಗ ನೋಡ್ರಿ ಎರಡು ಉಡ್ದಾರದ ಎಳೆ ತೊಗೊಂಡು ಬಂದಾರ. ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಬಳಿ ತೊಗೊಂಡು ಬಂದಾರ. ನಾನು ಚೆನ್ನಾಗಿದ್ದಾವ್ರಿ ಬಳಿ ನೋಡ್ರಿ. ಕಲರ್ ಎಲ್ಲ ಸೀರೆ ಕೂಡ ಮ್ಯಾಚಿಂಗ್ ಆಗುತ್ತೆ. ಡ್ರೆಸ್ ಕೂಡ ಹಾಕೋಬೋದು. ಬಳಿ ತೊಗೊಂಡು ಬಂದಾರ. ನನಗೇನು ಕೊಡಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಥರದ್ದು ಪುಟ್ಟ ಪುಟಾಣಿ ಗಿಫ್ಟ್ ಆದರೂ ಕೂಡ ನನ್ನ ಮನಸ್ಸಿಗೆ ನನಗೆ ಅದು ಭಾಳ ಖುಷಿ ಕೊಡ್ತೈತಿ. ಸೊ ನನಗಂತೂ ಖುಷಿ ಆಯಿತು. ನನಗೆ ಬಂಗಾರ ಬೆಳ್ಳಿಕ್ಕಿಂತ ಹೆಚ್ಚಿಗೆ ಮನೆಯೊಳಗೆ ಸುಖ ನೆಮ್ಮದಿ ಸಮಾಧಾನ
ಈ ಥರ ಇತ್ತಂದ್ರೆ ನನಗೆ ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ನಾನು ಅನ್ಕೋತೀನಿ. ನನಗೆ ಅದೇ ಸಮಾಧಾನ, ನಾನು ಅಷ್ಟರೊಳಗೇ ಖುಷಿಯಾಗಿರ್ತೀನಿ. ಅಲ್ಪ ತೃಪ್ತಿ ಅಂತಾರಲ್ಲ ಆ ಥರ ನಾನು. ಇನ್ನೊಂದು ಏನಪ್ಪ ಅಂದ್ರೆ ಈ ಥರದೊಂದು ಬ್ಯಾಗ್ ತೊಗೊಂಡು ಬಂದಾರೆ. ನನಗೆ ಈ ಥರ ಬ್ಯಾಗ್ ಹಾಕೋಬೇಕನ್ನೋದು ಭಾಳ ಆಸೆ ಇತ್ತು. 4 ಇದು ಬರ್ತಾವ್ರಿ ಇದ್ರ ಪೌಚ್. ಹಿಂದ್ಗಡೆ ಒಂದೈತಿ, ನಡ್ಬರ್ಕ 2 ಬರ್ತಾವ್ರಿ. ಇಲ್ಲೊಂದು ಮತ್ತು ಇಲ್ಲೊಂದು. ಮುಂದ್ಗಡೆ ಒಂದೈತ್ರಿ ನೋಡ್ರಿ ಮುಂದೆ, ಆಮೇಲೆ ಇಲ್ಲಿ 2 ಮತ್ತು ಹಿಂದೊಂದು 4 ಇದು ಅದಾವ್ರಿ. ಆರಾಮ್ ಸಿರಿ ಮೊಬೈಲ್ ಇಟ್ಕೋಬೋದು, ಕಾಯಿನ್ಸ್ ಇಟ್ಕೋಬೋದು, ರೊಕ್ಕ ಇಟ್ಕೋಬೋದು, ಆರಾಮಾಗಿ ಇದು ಮಾಡ್ಕೋಬೋದು. ಚೆನ್ನಾಗೈತ್ರಿ ಸೀರೆ ಕೂಡ, ಡ್ರೆಸ್ ಕೂಡ ಎಲ್ಲದ್ರ ಕೂಡ ವೇರ್ ಮಾಡ್ಬೋದು. ಒಂಥರ ಅಫಿಷಿಯಲ್ ಥರ ಅಂತ ಅನಿಸ್ತೈತಿ. ಖುಷಿ ಆಯ್ತು. ಇದು ಭಾಳ ಇಂಪಾರ್ಟೆಂಟ್ ಇತ್ತು ನನಗೆ. ತೊಗೊಂಡು ಬಂದಾರ. ಇದು ಹಾಗೆ ಇಟ್ಟಿನಿ. ನನ್ನ ಮಗಳಿಗೂ ತೊಗೊಂಡು ಬಂದಾರ. ಆಕಿ ಆಲ್ರೆಡಿ ತೆಗೆದು ಇಟ್ಕೊಂಡಾಳ್ರಿ. ಪಿಲ್ಲಾಗ ಗಾಡಿ ತೊಗೊಂಡು ಬಂದಿದ್ರೆ ಅವು ಆಲ್ರೆಡಿ JCB ಥರ ಗಾಡಿ, ಅವು ಆಲ್ರೆಡಿ ಏನೈತಿ ಅದನ್ನು ಆಟ ಆಡೋಕೆ ಯೂಸ್ ಮಾಡಿ ಹಾಕತ್ತಾನ. ಸೊ ಇದೊಂದು ಪರ್ಸ್ ತೊಗೊಂಡು ಬಂದಾರ ನೋಡ್ರಿ, ಸಣ್ಣದು, ಬರೀ ಪೌಚ್ ಮೊಬೈಲ್ ಪೌಚ್ ಥರ ಇದೊಂದು ತೊಗೊಂಡು ಬಂದಾರ. ಇದು ಸ್ನೇಹಿಗೆ ಇಷ್ಟ ಆಗೈತಿ. ಮಮ್ಮಿ ಇದು ನಂಗೆ ಬೇಕಂತ ಹೇಳ್ಯಾಳ. ಸೊ ಈ ಥರದ್ದು ಮಮ್ಮಿ ಒಂದು ನನಗೆ ಕೊಟ್ಟಿದ್ರೆ. ಪರ್ಸ್ಗಳು ನನಗೆ ಭಾಳ ಅದೂರಿ. ಮೊದಲು ಇಲ್ಲಿಲ್ಲ ಅಂತಿದ್ದೆ, ಈಗ ತೊಗೊಂಡಾರ. ಎಲ್ಲಿಗಾರು ಹೊಂಟ್ರಾಗ 3-4 ಪರ್ಸ್ ಮ್ಯಾಗ ಆಗ್ಯಾವ ಈಗ. ಸೊ ಎಲ್ಲರ ಹೊಂಟ್ರೂ ಒಂದೊಂದು ಹಾಕೊಂಡು ಹೋಗೋಕ್ಕೂ ಬರ್ತೈತಿ, ಚೇಂಜ್ ಮಾಡಿ. ಇಷ್ಟ ಆಯ್ತು ನೋಡ್ರಿ ಹೆಂಗೈತಿ. ನನಗೆ ಮೇನಾಗಿ ಯಜಮಾನ್ರು ಕೊಡ್ಸಿರುವಂಥ ಈ ಬ್ಯಾಗ್, ಇದು ನನಗೆ ಭಾಳ ಅವಶ್ಯಕತೆ ಇತ್ತು. ಮೇನಾಗಿ ಲಕ್ಷ್ಮಿ ಒಂದು ಸಂಕೇತ ಅಂದ್ರೆ ಎಲ್ಲೋ ರೆಡ್ ಈ ಥರ ಅಂತ ಹೇಳ್ತಾರೆ. ರೆಡ್ ತೊಗೊಂಡು ಬಂದಿದ್ದಾರ. ಸೊ ಸಾಕಷ್ಟು ಹಣ್ಣನ್ನು ಇದ್ರೊಳಗೆ ಸ್ಟೋರ್ ಮಾಡಿ ಇದೆಷ್ಟು ದಪ್ಪ ಕಾಣತೈತೆ ಅಷ್ಟು ದಪ್ಪ ತುಂಬಲಿ, ರೊಕ್ಕ ಒಳ್ಳೇದಾಗಲಿ, ಅದ್ರ ಜೊತೆಗೆ ಸುಖ ಸಂತೋಷ ಎಲ್ಲನೂ ಕೂಡ ಸಮೃದ್ಧಿಯಾಗಿ ಸಿಗಲಿ. ಗಂಡ ಏನೇ ಕೊಡ್ಸಿದ್ರು ಹೆಂಡತಿ ಖುಷಿಯಾಗೇ ಆಗ್ತದೆ. ಅವ್ರ ಪ್ರೀತಿಯಿಂದ ಒಂದು ಚಾಕ್ಲೇಟ್ ತಂದು ಕೊಟ್ಟು, ಒಂದು ಐಸ್ ಕ್ರೀಮ್ ತಂದು ಕೊಟ್ಟರು ಹೆಂಡತಿಗೆ ಅದರಂಥ ಖುಷಿ ಬೇರೊಂದು ಇರಲ್ಲ. ಸೊ ಇದಕ್ಕೆ ಏನಂತೀರಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ತೋರಿಸ್ಬೇಕಂತ ಅಂದ್ಕೊಂಡು ಎಷ್ಟು ಜನ ವಿಡಿಯೋ ಮಾಡ್ಬೇಕಂತ ಆಗಿದ್ದಿಲ್ಲ. ಈಗ ಅವರು ಆಂಟಿನೂ ಬಂದಿದ್ರು, ಊಟ ಮಾಡಿ ಅವರು ಹೋದ್ರು, ಅವ್ರ ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತಾರ. ಗೊತ್ತಿಲ್ಲ, ಹೊಸ್ತಿ ಇರ್ತಾರೆ ಹೋಗ್ತಾರೆ ಗೊತ್ತಿಲ್ಲ, ನೋಡ್ಬೇಕು ಅವ್ರು ಹೋಗಿದ ಕೆಲಸ ಎಷ್ಟೊತ್ತಿಗೆ ಆಗುತ್ತೆ ಏನಿಲ್ಲ. ಇವತ್ತು ಯಜಮಾನ್ರದ್ದು ಸೋಮವಾರ ಸುಟ್ಟಿ ಇರುತ್ತಲ್ಲ, ಹಂಗಾಗಿ ಮತ್ತು ಅವ್ರಿಗೆ ಹೆಲ್ಪ್ ಆಗುತ್ತಂತ ಅವ್ರದ್ದು ಕೆಲ್ಸಕ್ಕೆ ಬಂದಾರ. ಪಾಪ ಅಕ್ಕಲ್ ಕೊಟ್ಟವ್ರು ಊರು. ನಮ್ಮ ಅಕ್ಕನ ಮಗಳು ಇವರು, ನಮ್ಗೆ ದೊಡ್ಡ ನಾದ್ನಿ. ಇವ್ರು ಒಬ್ಬರೇ ಅದಾರೆ, ಮತ್ತು ಅಕ್ಕ ತಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ನಮ್ಮ ಯಜಮಾನ್ರು ಇವ್ರನ್ನ ದೊಡ್ಡ ಮಗಳಂತ ಒಂದೇನೂ ಭೇದ ಭಾವ ಮಾಡಿಲ್ಲ. ಸ್ವಂತ ಅಕ್ಕನ್ನ ಯಾವ ಥರ ಟ್ರೀಟ್ ಮಾಡ್ತಾರಲ್ಲ ಅವ್ರಿಬ್ಬರ ಜೊತೆಗೆ ಇವ್ರೊಬ್ಬರನ್ನ ತಿಳ್ಕೊಂಡಾರ. ನಾನು 3 ಮಂದಿ ನಾದಿಂದೇರ ಅಂತಲೇ ಅನ್ಕೊಂಡಿದ್ದೀನಿ. ಹೇಳ್ಬೇಕಾದ್ರೆ 2 ನಾದಿಂದೇರ ಅಂತ ಹೇಳ್ತೀನಿ. ಬಟ್ ನಾವೇನೇ ಮಾಡಿದ್ರು ಕೂಡ ಒಂದು ಅರೇಬಿ ಅಂತೇಳಿ ಒಂದು ಕಾರ್ಯಕ್ರಮ, ಒಂದು ನೋಡ್ಕೊಳೋದು, ಒಂದು ಭಾವನೆ ಎಲ್ಲ ಇದ್ರು ಇವರು ಒಬ್ರು ಅಂತೇಳಿ, ಇಬ್ಬರಾಗಿ ಇವರೊಬ್ರು 3 ಮಂದಿ ಅಂತೇಳೇ ನಾನು ನನ್ನ ಗಂಡ ನಡ್ಕೊತೀವಿ. ಭೇದ ಭಾವನ ಯಾವತ್ತಿಗೂ ಮಾಡೋಕೆ ಹೋಗಿಲ್ಲ. ಸೊ ಅವ್ರು ಬಂದ್ಮ್ಯಾಗ ನೋಡ್ಬೇಕಾ. ಈಗ ಬಟ್ಟೆ ತೋರಿಸ್ತೀನಿ ನಿಮ್ಗೆ, ಬನ್ನಿ. ನೀರೊಂದು ಇವತ್ತು ಕುಡಿಯೋ ಬಂದಿದ್ದೀವಿ ರೀ. ಇವೆಲ್ಲ ಮನೆ ತುಂಬಿದ್ದು ಖಾಲಿ ಆಗ್ಯಾವ. ಇವತ್ತು ಬಂದಿದ್ದು ಕುಡಿಯೋ ನೀರು. ಸೊ ತುಂಬಿಟ್ರಕ್ಕೆ ಇನ್ನೊಂದು 2 ಕೊಡ ಎಕ್ಸ್ಟ್ರಾ. ಇದು ಒಂದು ಫುಲ್ ತುಂಬೈತಿ. ಇದು ಒಂದು ಈ ಹಂಡ್ಯದನ್ನು ತೆಗೆದು ಇದಕ್ಕೆ ಹಾಕ್ಯಾರ ಯಜಮಾನ್ರು. ತಂಡಿ ದಿನ ಸ್ವಲ್ಪ ನೀರು ಜಾಸ್ತಿ ಇದಾಗಂಗಿಲ್ಲ, ಕಪ್ ಆಗಲ್ರಿ. ನಮಗೆ ಬಂದ ತುಂಬ್ತೀನಿ ಬಿಡು ಅಂದರು, ಹಾಗಾಗಿ ನಾನು ಗಪ್ಪ ಅದೇ ನೋಡಿ ಫ್ರೆಂಡ್ಸ. ಹಿಂಗೆ ಇದು ಅಡುಗೆ ಮನೆದು ಹಿಂಗೆ ಐತಿದು ಅವತಾರ. ಇದನ್ನ ಆಮೇಲೆ ನೋಡ್ಕೊಳಮಂತ. ಈ ಸದ್ಯಕ್ಕೆ ಮೇನಾಗಿ ನೋಡ್ರಿ, ಇದೊಂದು ಬಕೆಟ್ ಫುಲ್, ಒಂದು ಬಕೆಟ್ ಒಗ್ಯಾನದಾವು ನೋಡ್ರಿ. ಇದು ತುಂಬಿಟ್ಟಿನಿ, ಇದು ತುಂಬಿಟ್ಟಿನಿ. ತೆಳಗಳದ ಬಕೆಟ್ ಒಂದು ತುಂಬೈತಿ. ಸೊ ಬ್ಯಾರಲ್ದ ನೀರದು. ಈಗ ನೀನೆಲ್ಲ ಬಾತ್ರೂಮ್ ಎಲ್ಲ ತಿಕ್ಕೀನಿ ನೋಡ್ರಿ, ನೀಟಾಗಿ ಸ್ವಚ್ಛಾಗೈತಿ. ದಬ್ಬ ಒಗ್ಯಾಣ ಬಡಿತೀನಿ ರೀ. ಒಗ್ಯಾಣ ಬಡ್ದು ಸಿಗ್ತೀನಿ. ಓ 6 ಗಂಟೆ ಆಯ್ತು ರೀ. ಈಗ ಬರ್ತಾರೆ ಸ್ನೇಹ ಪಿಲ್ಯ. ಉಲ್ಟಾ ಸಲ್ಟ ಹಾಕೊಂಡ್ರೆ ನೋಡ್ರಿ, ಈ ಕಡೆ ಆ ಕಡೆ ಇಲ್ಲಲ್ಲ, ಇಲ್ಲ ಉಲ್ಟಾ ಆಗ್ಯದ ನೋಡ್ರಿ. ಈ ಕಡೆದ ಆ ಕಡೆ ಈ ಕಡೆದಾಗೆ ಅವು ಹಿಂಗೆಲ್ರ ಹೋಗ ಬರೋ ಸಾದಾ ಹಾಕೊಂಡ್ ಬರೋದ್ರಿ. ಹಾಂ ಶಿವ.
ಮಂಗಲಂಟಿ ಕೆಲಸ ಆಯ್ತು ರೀ. ಈಗ ರಿಟರ್ನ್ ಹೊಂಟಾರ ನೋಡ್ರಿ ಫ್ರೆಂಡ್ಸ. ಟೈಮ್ ಒಂದು 6 ಗಂಟೆಗೆ 10 ನಿಮಿಷ ಕಡಿಮೆ ಐತ್ರಿ. ನಮ್ದು ಒಂಚೂರು ಮುಂದೆ ಐತಿ. ಫುಲ್ ಥಂಡಿ ಬಿಟ್ಟಂಗೆ ಆಗ್ಬಿಟ್ಟೈತ್ರಿ ಸದ್ಯಕ್ಕೆ ನನಗೆ ಫ್ರೆಂಡ್ಸ. ಬಟ್ಟೆಗಳು ನೋಡ್ರಿ ಎಲ್ಲ ಹೆಂಗೆ ಹೋಗಿದ್ದೀನಿ. ನಾಳೆ ತನಕ ಆರ್ತಾವ್ರಿ ಫ್ರೆಂಡ್ಸ್. ಸ್ವಲ್ಪ ಉಳ್ಳಾಗಡ್ಡಿ ಇದ್ದು ಅವನು ಹಸರು ಮಾಡಿ ಇಲ್ಲಿ ಹಾಕೀನಿ ನೋಡ್ರಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಅರಿಬಿಗಳು, ಜೀನ್ಸ್ ಪ್ಯಾಂಟ್ಗಳು ನೋಡ್ರಿ ಎತ್ತೆತ್ತು ಬಡ್ದು ಕೈ ಬ್ಯಾನದು. ಅರಿಬಿ ಎಲ್ಲ ಒಗದೀನಿ ರೀ. ನೈಟಿ ನಂದು ಹಾಕಾರ ನೋಡ್ರಿ ತೊಯ್ದೈತಿ. ಥಂಡಿ ಒಂದು ಬಿಡಾಕತ್ತೈತಿ. ನಮ್ಮ ಐದನೇ ನೋಡ್ರಿ ತೆಳಗದಾರ ಓಂಕಾರ್ ಹಬು. ಇವ್ರು ನಮ್ಮ ನಾದ್ನಿ. ಇದೆಲ್ಲ ನೋಡಕತ್ರ ನಮ್ದು ಹಳೆ ವಡೆ ನೆನಪು ಬರ್ತದೆ ರೀ. ಬಟ್ ಈ ಕಡೆ ಬಂದರೆ ಎಲ್ಲ ಅಪಾರ್ಟ್ಮೆಂಟ್. ಕೆಳಗಿನ ಗದಿಗೆ ಏಳ್ಮುಕ್ಕುತಾಯಿ ಕಂಬ ಅದೆಲ್ಲ ನೋಡಿದ್ರೆ ಅವೆಲ್ಲ ನಮ್ಗೆ ಕುರುಹುಗಳು ರೀ, ನಮ್ಮದು ಹಳೆ ವಾಡೆ ಇದ್ದಾಗಿಂದ. ಸೊ ಅಕ್ಕ ತಮ್ಮ ನಿಂತಾರೆ ನೋಡ್ರಿ ಇಲ್ಲಿ. ಇಬ್ಬರು ಫೋನ್ದಾಗ ಬ್ಯುಸಿ ಅದಾರ. ನಮ್ಮ ಕೆಲಸನ ನಾವು ಬ್ಯುಸಿ ಇದ್ದೀವಿ. ನೋಡಿದವ್ರಿಬ್ರು ಭಾರಿ ಒಂಥರ ಖುಷಿ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ. ಸ್ವಲ್ಪ ಅವನ್ನೆಲ್ಲ ಒಂದು ವರ್ಷದೈತ್ರಿ. ಅದೊಂದು ಉಳಿತು. ಅಂಟಿ ಬಂದ್ರಲ್ಲ ಅವ್ರು ರಿಟರ್ನ ಮಾತಾಡ್ಕೊಂತ ಕೂತೆ. ಇದೆಲ್ಲ ವೇಸ್ಟ್ ಅದಾವ್ರಿ. ಇವನ್ನೆಲ್ಲ ಒಕ್ಕಟ್ಟೆ ಹೋದವು. ಇದೊಂದು ಸ್ವಲ್ಪ ಇವು ದೊಡ್ಡ ದೊಡ್ಡ ಕಿರಾಣಿ ತಂದಿದ್ದು ಹಳೆಗಳು ಇದ್ದು ನೋಡ್ರಿ. ಅವನ್ನೆಲ್ಲ ಮಡಿಚಿಟ್ಟಿನ ಬೆದಕರಿ ಬೇಕಾಗ್ತಾವ, ಇಲ್ಲ ತಳಗೆ ಜವಾರಿ ಮ್ಯಾಗ ಮಡಿಚಿಟ್ಟಾರಂತೇಳಿ. ಸೊ ಇದಕ್ಕೇನರ ಸ್ವಲ್ಪ ಇದು ಮಾಡಬೇಕಾ. ಅದಿಷ್ಟು ಏನೈತೆ ನೋಡ್ರಿ, ಅಲ್ಲಿ ಸೆಟ್ಲ್ ಮಾಡಿಬಿಡ್ತೀನಿ ಈಗ ಅದನ್ನು ಕಾಯಿಪಲ್ಲೆ ಟ್ರೈನ. ಇವ್ರು ಕಸ್ಟಮರ್ ಸೀರೆ ಸಂಬಂಧ ವೀಡಿಯೋ ಕಾಲ್ ಮಾಡಿದ್ದೀರಿ, ಹಂಗಾಗಿ ತೋರಿಸಿದ್ನೆ. ಇಲ್ಲೇ ಇಟ್ಟೀನಿ. ಇಷ್ಟೆಲ್ಲ ಬಂಡೆಗಳು ತಿಕ್ಕಿನ್ರಿ. ಸಯಾ ಹುಡುಗರು ಬರೋ ಟೈಮ್ ಆಗೈತ್ರಿ. ಇಷ್ಟೆಲ್ಲ ಬಾಂಡೆಗಳು ತಿಕ್ಕಿನಿ. 2 ರೊಟ್ಟಿ ಬುಟ್ಟಿ ತಿಕ್ಕಿನಿ. ಯಾಕಂದ್ರೆ ಇಲ್ಲಿ ಒಳಗಡೆಲ್ಲ ಕ್ಲೀನಾಗಿ ಎಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಂಡಿನಿ ರೀ. ಇವ್ರನ್ನೂ ಒಂದಿನ ಒರೆಸ್ಕೋಬೇಕಾ. ಜಳಕಕ್ಕೆ ನೀರು ಇಟ್ಟೀನಿ ರೀ ಫ್ರೆಂಡ್ಸ್. ನಾನು ಚಹಾ ಮಾಡ್ತೀನಿ ಅಂದ ಅಂಟಿಗೆ. ಸೊ ಇಲ್ಲ ಲೇಟ್ ಆಗುತ್ತಂತೇಳಿ ಒಂಚೂರು ಕುಂತು ಮಾಡಿ ಮಾತಾಡಿ ಹೋದ್ರು ಅವರು. ಸೊ ಇಲ್ಲಿ ಕಡ್ಲಿ ಬೇಳೆ ನೆಂಟೀನಿ ರೀ. ಏನಾರ ರೆಸಿಪಿ ಮಾಡ್ಬೇಕಂತೇಳಿ ನೆಕ್ಸ್ಟ್ ಯಾವ್ದಾದ್ರು ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಇನ್ನೊಂದು ಚಾನಲ್ದಾಗ ಶೇರ್ ಮಾಡ್ತೀನಿ. ಓಕೆ, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರದ ಬ್ಲಾಗ್ದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.